ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಾಗರ್. ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲಲ್ಲಿ ಉದ್ಯೋಗಕ್ಕೆ ಅವಶ್ಯವಿರುವ ಕಂಪ್ಯೂಟರ್ ಸ್ಕಿಲ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೇನಾದರೂ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕೋರ್ಸ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಡಿಸ್ಕಸ್ ಮಾಡೋ ವಿಷಯ ಏನಪ್ಪ ಅಂತ ಅಂದರೆ ಇಮೇಲ್ ಕ್ರಿಯೇಷನ್ ಬಗ್ಗೆ. ಸೊ ಇಮೇಲ್ ಅಂದರೆ ಏನು ಅಂತ, ಇಮೇಲ್ ಯಾವುದಕ್ಕೆ ಬೇಕು, ಇಮೇಲ್ನ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಯಾವ ಥರ ನಾವು ಇಮೇಲ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಎಲ್ಲರೂ ತಮ್ಮದೇ ಆದ ಒಂದು ಇಮೇಲ್ ಐ ಡಿನ ಇವಾಗ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಆದರೆ ಯಾರು ಇಮೇಲ್ ಐ ಡಿನ ಇನ್ನೂ ಕ್ರಿಯೇಟ್ ಮಾಡ್ಕೊಂಡಿಲ್ವೋ ಅವ್ರಿಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಅರ್ಥ. ಇದೊಂದು ಕಮ್ಯುನಿಕೇಷನ್ ಟೂಲ್ ಆಗಿರುತ್ತೆ. ಕಮ್ಯುನಿಕೇಷನ್ ಅಂದರೆ ಇನ್ನೊಬ್ಬರ ಜೊತೆ ನಾವು ಇಂಟರ್ಯಾಕ್ಟ್ ಆಗೋದು, ಅಂದರೆ ಟೆಕ್ಸ್ಟ್ ಮೆಸೇಜ್ನ ಸೆಂಡ್ ಮಾಡೋದಾಗಿರ್ಬೋದು, ಅಟ್ಯಾಚ್ಮೆಂಟ್ಸ್ ಅಂದರೆ ನಿಮ್ಮದೇ ಆದ ಡಾಕ್ಯುಮೆಂಟ್ಸ್, ಫೈಲ್ಸ್ ಆ್ಯಂಡ್ ಫೋಟೋಸ್, ಇಮೇಜಸ್, ಮ್ಯೂಸಿಕ್ಸ್, ವಿಡಿಯೋಸ್ ಇವೆಲ್ಲವನ್ನು ನಾವು ಇಮೇಲ್ ಮುಖಾಂತರ ಸೆಂಡ್ ಮಾಡ್ಬೋದು. ಸೊ ಇದೊಂದು ಫಾರ್ಮಲ್ ಮೆಸೇಜಿಂಗ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಜಾಬ್ ಅಪ್ಲಿಕೇಶನ್ಸ್, ನೀವು ರಿಸ್ಯೂಮೆ, ನಿಮ್ಮದೇ ಆದ ಒಂದು ರಿಸ್ಯೂಮೆನ ಕಂಪ್ನಿಗೆ ಅಂದರೆ ಕಂಪ್ನಿ ಮೇಲ್ ಐ ಡಿಗೆ ನೀವು ಕಳಿಸ್ಬೋದಾಗುತ್ತೆ. ಸೊ ಇಲ್ಲಿ ಇಮೇಲ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಬಿಫೋರ್ ದಟ್ ನಾವು ಇಮೇಲಲ್ಲಿ ಸರ್ವಿಸಸ್ನ ನೋಡ್ಬೋದು. ನಾನಾ ಥರದ ಸರ್ವಿಸಸ್ ನಮಗೆ ಸಿಗುತ್ತೆ. ಸೊ ಅದರಲ್ಲಿ ಜಿಮೇಲ್ ಆಗಿರ್ಬೋದು, ಯಾವ ಮೇಲ್ ಆಗಿರ್ಬೋದು, ಆ್ಯಂಡ್ ದೆನ್ ಔಟ್ಲುಕ್ ಆಗಿರ್ಬೋದು, ಆ್ಯಂಡ್ ಮೈಕ್ರೋಸಾಫ್ಟ್ ಹಾಟ್ ಮೇಲ್ ಆಗಿರ್ಬೋದು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಅಂದರೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಒಂದು ಡೊಮಿನ್ ನೇಮ್ ಅಥವಾ ಅದರಲ್ಲಿ ನೀವು ಇಮೇಲ್ನ ಕ್ರಿಯೇಟ್ ಮಾಡ್ಕೋಬಹುದು. ನಾನಿಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಜಿಮೇಲ್ ಬಗ್ಗೆ. ಜಿಮೇಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಸೊ ಜಿಮೇಲಲ್ಲಿ ನಾವು ಏನೇನು ನೋಡ್ತೀವಿ, ಬಿಫೋರ್ ದಟ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ನಾವು ಏನೇನು ನೋಡ್ಬೋದು ಅಂತ ಅಂದರೆ ಟೆಕ್ಸ್ಟ್ ಕಾಂಪೋಸ್ ಮಾಡ್ಬೋದು. ಅದು ಕಾಂಪೋಸ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ನ ನಾವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಿಸೀವಿಂಗು ಮತ್ತು ಸೆಂಡಿಂಗಿಗೆ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮದೇ ಆದ ಒಂದು ಮೇಲ್ನ ಹೊಂದಿರಬೇಕು, ಮತ್ತು ರಿಸೀವರು ಅವ್ರದೇ ಆದ ಒಂದು ಮೇಲ್ ಐ ಡಿನ ಹೊಂದಿರಬೇಕು. ಅದು ನಮಗೆ ಮೊದಲನೇದಾಗಿ ತಿಳಿದಿರಬೇಕು. ಸೊ ನಾವು ಯಾವುದೇ ಒಂದು ಮೇಲ್ನ ಸೆಂಡ್ ಮಾಡಬೇಕು ಅಂತ ಅಂದರೆ ರಿಸಿಪಿಯೆಂಟ್ ಮೇಲ್ ಐ ಡಿ ನಮಗೆ ಮುಂಚೆನೆ ಗೊತ್ತಿರಬೇಕು. ಆಗ ಮಾತ್ರ ನಾವು ಅವರಿಗೆ ಮೆಸೇಜಸ್ ಅಥವಾ ಡಾಕ್ಯುಮೆಂಟ್ಸ್ನ ನಾವು ಅಟ್ಯಾಚ್ ಮಾಡಿ ಸೆಂಡ್ ಮಾಡ್ಬೋದು. ಸೊ ಇಲ್ಲಿ ಜಿಮೇಲಲ್ಲಿ ನಾವು ಏನು ನೋಡ್ಕೋಬೋದು ಅಂತ ಅಂದರೆ ಕಾಂಪೋಸ್ ಅಂದರೆ ಇಲ್ಲಿ ಯಾವ ಥರ ಟೆಕ್ಸ್ಟ್ ಮಾಡಬೇಕು ಅಂತ. ಆ ಕಾಂಪೋಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಯೂಸರ್ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಮೊದಲನೇದಾಗಿ ನೀವು ಟು ಅಂದರೆ ಯಾರಿಗೆ ಕಳಿಸ್ತಿದ್ದೀರಾ ಅವ್ರದ್ದು ಒಂದು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ಸೆಕೆಂಡ್ ಒನ್ ನೀವು ಏನು ಮಾಡಬೇಕು, ಸಬ್ಜೆಕ್ಟ್ ಅಂತ ಇರುತ್ತೆ. ಸಬ್ಜೆಕ್ಟ್ ನೀವು ಫಾರ್ ಎಕ್ಸಾಂಪಲ್ ರಿಸ್ಯೂಮೆ ಸೆಂಡ್ ಮಾಡ್ತಾ ಇದ್ರಿ ಅಂದರೆ ರಿಸ್ಯೂಮೆ ಅಂತ ಹಾಕಿ. ನೆಕ್ಸ್ಟ್ ಒನ್ ಬಾಡಿ, ಟೆಕ್ಸ್ಟ್ ಬಾಡಿ ಅಂತ ಇರುತ್ತೆ. ಅದರಲ್ಲಿ ನೀವು ನಿಮ್ಮದೇ ಆದ ಒಂದು ಎಕ್ಸ್ಪ್ಲನೇಷನ್ ಅಂದರೆ ಬ್ರೀಫ್ ಆಗಿ ಟೆಕ್ಸ್ಟ್ ಮೆಸೇಜ್ನ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಈ ಒಂದು ಸೆಂಡ್ ಮಾಡಿರೋಂತಕ್ಕಂಥ ಮೆಸೇಜ್ ನಾವು ಸೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರಲ್ಲಿ ನೋಡ್ಬೋದು. ಇನ್ ಕೇಸ್ ಕಾಂಪೋಸ್ ಮಾಡ್ತಾ ಇರಬೇಕಾದ್ರೆ ನೀವೇನಾದರೂ ಕಂಪ್ಲೀಟ್ ಮಾಡಲಿಲ್ಲ ಕಂಪೋಸ್ ಮಾಡೋದನ್ನ, ಹಂಗೆ ಕ್ಲೋಸ್ ಆಯಿತು ಅಂದರೆ ಆ ಒಂದು ಮೆಸೇಜ್ ಡ್ರಾಪ್ ಆಪ್ಷನ್ ಅಲ್ಲಿ ಹೋಗಿ ಪ್ಲೇಸ್ ಆಗುತ್ತೆ. ಸೊ ಈ ಥರ ನಾವು ಮೆಸೇಜಸ್ನ ಸೆಂಡ್ ಮಾಡಿದ್ದನ್ನು ನೋಡ್ಬೋದು, ಮತ್ತೆ ಅನ್ಸೆಂಟ್ ಅಂದರೆ ನಾವು ಆ ಮೆಸೇಜ್ನ ಡ್ರಾಫ್ಟ್ ಅಲ್ಲಿ ನೋಡ್ಬೋದು. ಅಂಡ್ ಆಲ್ಸೋ ಜಂಕ್ ಫೈಲ್ಸ್ ಅಂದ್ರೆ ಏನು, ಸ್ಪ್ಯಾಮ್ ಅಂದ್ರೆ ಏನು, ಸೊ ಇವೆಲ್ಲವನ್ನು ನಾವು ಇದರಲ್ಲಿ ನೋಡ್ಕೊಂಡು ಬರೋಣ. ಸೊ ಯಾವ ಥರ ಜಿಮೇಲ್ನ ಕ್ರಿಯೇಟ್ ಮಾಡೋದಂತ ನಾನು ಇವಾಗ, ನೀವು ಮೊಬೈಲ್ ಮುಖಾಂತರನಾದರೂ ಕ್ರಿಯೇಟ್ ಮಾಡ್ಬೋದು ಅಥವಾ ಕಂಪ್ಯೂಟರ್ ಮುಖಾಂತರನಾದರೂ ಕ್ರಿಯೇಟ್ ಮಾಡ್ಬೋದು. ಇದು ಒಂದು ಈಸಿಯೆಸ್ಟ್ ವೇ ಆಗಿರುತ್ತೆ. ಓಕೆ, ಮೊದಲನೇದಲ್ಲಿ ಕಂಪ್ಯೂಟರಲ್ಲಿ ಅಥವಾ ಮೊಬೈಲಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಸರ್ಚ್ ಮಾಡಿ www.gmail.com ಅಂತ. ಸೊ ಈ ಥರ ಯೂಸರ್ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮದು ಮೇಲ್ ಐ ಡಿ ಮುಂಚೆನೇ ಇದ್ದರೆ ನೀವು ಮೇಲ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು. ಅಥವಾ ಹೊಸದು ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟಲ್ಲಿ ನಮಗೆ 3 ಆಪ್ಷನ್ಸ್ ಸಿಗ್ತವೆ. ಒಂದು ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ಮೈ ಚೈಲ್ಡ್ ಆ್ಯಂಡ್ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ. ಫಾರ್ ಮೈ ಪರ್ಸ್ನಲ್ ಯೂಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕಾಗುತ್ತೆ. ಸೊ ಫಸ್ಟ್ ನೇಮ್ನ ಎಂಟ್ರಿ ಮಾಡಿ, ಅದಾದ ನಂತರ ಲಾಸ್ಟ್ ನೇಮ್ನ ಹಾಕಬೇಕಾಗುತ್ತೆ. ಇದು ಆಪ್ಷನಲ್ಲು, ಇದು ನೀವು ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಸೊ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ.
ಸೊ ನೆಕ್ಸ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನಿಮ್ಮದೇ ಆದ ಡೇಟ್ ಆಫ್ ಬರ್ತು, ಮಂತು, ಡೇ ಮತ್ತು ಇಯರು ಇಲ್ಲಿ ಫಿಲ್ ಮಾಡಿ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೆಂಡರಲ್ಲಿ ನಿಮ್ಮದೇ ಆದ ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್ ಅಂತ ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಯಾವುದಾದ್ರೂ ಎರಡರಲ್ಲಿ ಒಂದು ಆಪ್ಷನ್ನ ತೊಗೋಬೋದು. ಇಲ್ಲಾಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನಾನಿವಾಗ ಫಸ್ಟ್ ಒನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್, ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡಿ ಅದನ್ನು ನೀವು ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಯುವರ್ ಫೋನ್ ನಂಬರು, ಇಲ್ಲಿ ನಿಮ್ಮದೇ ಆದ ಕನ್ಫರ್ಮೇಷನ್ ಫೋನ್ ನಂಬರು ಹಾಕಬೇಕಾಗುತ್ತೆ. ಫೋನ್ ನಂಬರ್ ಹಾಕಿ ಅದಕ್ಕೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಸೊ ಆ ಒಂದು ವೆರಿಫಿಕೇಷನ್ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವೆರಿಫಿಕೇಷನ್ ಕೋಡ್ ಎಂಟರ್ ಮಾಡಿ ನೆಕ್ಸ್ಟ್ ಅನ್ನಿ. ಇದಾದ ನಂತರ ರಿಕವರಿ ಇಮೇಲ್ ಅಡ್ರೆಸ್ ಕೇಳುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಇನ್ನೊಂದು ಇಮೇಲ್ ಐ ಡಿ ಇದ್ದರೆ ಕೊಡಿ, ಇಲ್ಲ ಸ್ಕಿಪ್ ಅಂತ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಫೈನಲ್ ಆಗಿ ನಮಗೆ ಇಲ್ಲಿ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್, ಸೊ ಇಲ್ಲಿ ನಾವು ಇದನ್ನು ಅಗ್ರಿ ಮಾಡ್ಕೋಬೇಕಾಗುತ್ತೆ. ಆ ಅಗ್ರಿ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇದು ಯೂಸರ್ ಇಂಟರ್ಫೇಸ್ ಈ ಥರ ಬರುತ್ತೆ. ಮೊದಲನೇದಾಗಿ ಕ್ರಿಯೇಟ್ ಆದ ನಂತರ ಈ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಇನ್ಬಾಕ್ಸ್ ನೋಡ್ಬೋದು, ಸೆಂಟ್ ನೋಡ್ಬೋದು, ಡ್ರಾಫ್ಟ್ಸ್ ನೋಡ್ಬೋದು, ಆ್ಯಂಡ್ ಮೋರಲ್ಲಿ ಟ್ರ್ಯಾಶ್ ನೋಡ್ಬೋದು ಮತ್ತು ಸ್ಪ್ಯಾಮ್ ನೋಡ್ಬೋದು. ಇಲ್ಲಿ ಕಂಪೋಸ್ ಅಂತ ಇದೆಯಲ್ಲ ಇದ್ರ ಥ್ರೂ ನಾವು ಮೆಸೇಜ್ನ ಸೆಂಡ್ ಮಾಡ್ಬೋದು. ಸೊ ಇದು ಇನ್ಬಾಕ್ಸ್ ಇಂಟರ್ಫೇಸು ಮೊದಲನೇದಾಗಿ ಓಪನ್ ಆಗಿರೋದು. ಸೊ ಇವಾಗ ನಾನು ಕಂಪೋಸಲ್ಲಿ ಹೋದರೆ ನಮ್ಗೆ ಏನೇನು ಸಿಗುತ್ತೆ, ನಾವು ಯಾರಿಗೆ ಕಳಿಸ್ಬೇಕು ಮೆಸೇಜ್ನ ಅಲ್ಲಿ ನಾವು ಅವ್ರದ್ದು ಹಾಕಬೇಕು, ಸಬ್ಜೆಕ್ಟ್ ಹಾಕಬೇಕು, ಮತ್ತು ಇದು ಟೆಕ್ಸ್ಟ್ ಬಾಡಿ. ಇಲ್ಲಿ ನಾವು ಏನಾದರೂ ಬ್ರೀಫಾಗಿ ಬರೀಬೇಕಾಗುತ್ತೆ. ಆ್ಯಂಡ್ ಸೆಂಡ್ ಅಂತ ಕ್ಲಿಕ್ ಮಾಡಿದರೆ ಆ ಒಂದು ಮೆಸೇಜು ರಿಸಿಪಿಯೆಂಟ್ ಅವರಿಗೆ ಹೋಗುತ್ತೆ. ಇದು ಅಟ್ಯಾಚ್ಮೆಂಟ್ ಅಂತ. ಅಟ್ಯಾಚ್ಮೆಂಟ್ ಅಂತ ಇದ್ದಲ್ಲಿ ನೀವು ನಿಮ್ಮ ಫೈಲು, ನಿಮ್ಮದು ಡಾಕ್ಯುಮೆಂಟ್ಸು ಏನಾದರೂ ಸೆಂಡ್ ಮಾಡೋದಿದ್ದರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಈಸಿಯಾಗಿ ಸೆಂಡ್ ಮಾಡ್ಬೋದು. ಇಲ್ಲಿ ಸೆಂಡ್ ಪಕ್ಕ ಒಂದು ಆಪ್ಷನ್ ಇದೆ, ಶೆಡ್ಯೂಲ್ ಸೆಂಡ್ ಅಂತ. ಸೊ ಇದು ನೀವು ಯಾವಾಗ ಬೇಕಾದರೂ ಸೆಂಡ್ ಮಾಡ್ಬೋದು. ಟೈಮ್ನ ಸೆಟ್ ಮಾಡಿ ಮತ್ತು ಡೇಟ್ನ ಸೆಟ್ ಮಾಡಿಬಿಟ್ರೆ ರಿಸಿಪಿಯೆಂಟ್ಗೆ ನಿಮ್ಮದೇ ಆದ ಟೈಮಲ್ಲಿ ಅದು ಈಸಿಯಾಗಿ ಸೆಂಡ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಸೆಂಟ್ ಐಟಮ್ಸು, ನಾವು ಕಳಿಸಿರ್ತಕ್ಕಂಥ ಮೆಸೇಜು ಸೆಂಟ್ ಐಟಮ್ಸಲ್ಲಿ ಬಂದು ಸ್ಟೋರ್ ಆಗ್ತವೆ. ಸೊ ಅವನ್ನ ನಾವು ಅಲ್ಲಿ ನೋಡ್ಬೋದು. ನೆಕ್ಸ್ಟು ಡ್ರಾಫ್ಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಡ್ರಾಫ್ಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಾವು ಇವಾಗ ಜನ್ರೇಟ್ ಮಾಡೋ ಮೆಸೇಜು ಇಲ್ಲಿ ಬಂದು ಸೇವ್ ಆಗಿದೆ. ಇದನ್ನು ನಾನು ಕಂಪ್ಲೀಟಾಗಿ ಸೆಂಡ್ ಮಾಡಿಲ್ಲ, ಅದು ಡ್ರಾಫ್ಟ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟು ಸ್ಪ್ಯಾಮು, ಟ್ರ್ಯಾಶಲ್ಲಿ ಡಿಲೀಟೆಡ್ ಫೈಲ್ಸು, ನಾವು ಡಿಲೀಟೆಡ್ ಇಮೇಲ್ಸ್ನ ನಾವು ಇಲ್ಲಿ ನೋಡ್ಕೋಬೋದು. ಆ್ಯಂಡ್ ಫೈನಲ್ ಆಗಿ ಸ್ಪ್ಯಾಮ್ ಅಂದರೆ ಅನ್ವಾಂಟೆಡ್ ಆರ್ ಅನ್ರಿಲೇಟೆಡ್ ಮೆಸೇಜಸ್ಸು, ಅವನ್ನ ನಾವು ಸ್ಪ್ಯಾಮಲ್ಲಿ ನೋಡ್ಬೋದು. ಈ ಸ್ಪ್ಯಾಮಲ್ಲಿ ನಾವು ಅನ್ರಿಲೇಟೆಡ್ ಅಂದರೆ ನಮಗೆ ಬೇಡದೇ ಇರತಕ್ಕಂಥ ಮೇಲ್ಸು, ಮೆಸೇಜಸ್ ಬಂದು ಈ ಸ್ಪ್ಯಾಮಲ್ಲಿ ಬಂದು ಸ್ಟೋರ್ ಆಗುತ್ತೆ. ಈ ಥರ ನಾವು ಇಮೇಲನ್ನು ಈಸಿಯಾಗಿ ಮೊಬೈಲಲ್ಲೇ ಅಥವಾ ಕಂಪ್ಯೂಟರಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಥ್ಯಾಂಕ್ ಯು.